ಹಾಯ್, ಹೇಗಿದ್ದೀರಾ ಎಲ್ಲರೂ? ಕೆಲವೊಂದು ಕಡೆ ಊಟ ಮಾಡ್ಕೊಂಡು ಬಂದರೆ ನಮಗೆ ಗೊತ್ತಿರೋಂಥ ಅಡುಗೆಗಳೇ. ಬೇಳೆ ಸಾಂಬಾರು ಯಾರಿಗೆ ಗೊತ್ತಿರಲ್ಲ ಹೇಳಿ. ಆದರೂ ಕೆಲವೊಂದು ಕಡೆ ಊಟ ಮಾಡಿದಾಗ ತುಂಬಾ ವಾವ್ ಅನ್ಸೋದು, ಅದೇ ಟೇಸ್ಟು ಬಾಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಹಾಗೆ ನಾನು ಕೂಡ ಒಂದು ಬೇಳೆ ಸಾಂಬಾರನ್ನ ಟೇಸ್ಟ್ ಮಾಡಿದೆ, ಅದು ಕೂಡ ಉಳ್ಕೊಂಡಿತ್ತು ನನ್ನ ಬಾಯಲ್ಲಿ. ನಾನು ಕೂಡ ಟ್ರೈ ಮಾಡಿದೆ. ಮೊದಲಿಗೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನು ತೆಂಗಿನೆಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಒಗ್ಗರಣೆಗೆ, ಹಾಗೆ ಕರಿಬೇವು ಫ್ರೆಶ್ ಆಗಿರೋದು, ಹಿಂಗು, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಹಾಗೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನು ಮೊದಲೇ ಮೈಸೂರು ಬೇಳೆ ಹಾಗೆ ಅದ್ರ ಜೊತೆ ಒಂದು 4 ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೆ. ಕೈಯಲ್ಲಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ನೆನೆಸಿರೋ ಅಂಥ ಹುಣಸೆ ಹುಳಿನ ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ನಿಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೆ ನೋಡಿ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ 1-2 ಸ್ಪೂನ್ ಸಾಂಬಾರು ಪೌಡರು, ಹಾಗೆ 1.5 ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5-10 ಮಿನಿಟ್ಸು ಲೋ ಫ್ಲೇಮಲ್ಲಿ ಬಿಟ್ಬಿಡಿ ಬೇಯೋಕ್ಕೆ. ಇದನ್ನು ಹೈ ಫ್ಲೇಮ್ ಬೇಡ, ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ಆ್ಯಂಡ್ ಫೈನಲಿ ಒಂದು ಸಕ್ಕತ್ತಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ನಾನು ಸ್ವಲ್ಪ ಫೈನಲಿ ಅದಕ್ಕೆ ಸ್ವಲ್ಪನೇ ತುರಿದಿರೋ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸಕ್ಕತ್ತಾಗಿತ್ತು ಸಾಂಬಾರು. ತುಂಬ ತೆಳು ಬೇಡ, ಸ್ವಲ್ಪ ಮೀಡಿಯಮ್ ಗಟ್ಟಿ ಥರ ಮಾಡ್ಕೊಳ್ಳಿ. ಅದಕ್ಕೆ ತರಕಾರಿ ಕೂಡ ಹಾಕ್ಕೊಬೋದು. ಇಷ್ಟೇ ಅಂತೂ ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ.